ಕೊಡುವವರೆಗೂ ಬಿಡುವುದಿಲ್ಲ ಬಿಡುವುದಿಲ್ಲ ಇನ್ಶೂರೆನ್ಸ್ ಕೊಡುವವರೆಗೂ ಬಿಡುವುದಿಲ್ಲ ಬಿಡುವುದಿಲ್ಲ ಎಲ್ಲ ತಾಲೂಕಿನಲ್ಲಿ ಸರ್ವೆ ಆಗಲೇಬೇಕು ಈಗ ಮೇಡಮ್, ಈಗ ನಾವು ರೈತರು ಬಂದದ್ದು ಉದ್ದೇಶ ಕಳೆದ ವರ್ಷದ ಇನ್ಶೂರೆನ್ಸ್ ನಮ್ಮ ರೈತರಿಗೆ ಸಿಕ್ಕಿಲ್ಲ. ಕಾನೂನು ಪ್ರಕಾರ 30 ದಿವಸದಲ್ಲೇ ಇನ್ಶೂರೆನ್ಸ್ ಕೊಡಬೇಕಂತ ಕಾನೂನು ಹೇಳ್ತದೆ. 7 ತಿಂಗಳಾಯ್ತು. ಬಹಳಷ್ಟು ಜನ ಜಿಲ್ಲಾಧಿಕಾರಿ ಹತ್ರ ಬಂದಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ. ನಾವು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ, ಅಮ್ಮ ಭಟ್ ಅವರು ಮಾತಾಡಿದ್ದಾರೆ, ಮತ್ತು ಅಲ್ಲಂಪ್ರಭು ಮಾತಾಡಿದ್ದಾರೆ. ಇನ್ನು ಅನೇಕ ಜನ ಬೇರೆ ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ. ಈ ವರ್ಷ ಅತಿ ಮಳೆ ಬಂದು 50% ಮಳೆ ಜಾಸ್ತಿ ಬಿದ್ದು ಬೆಳೆಗಳು ಹಾಳಾಗಿದ್ದಾವೆ. ಇವತ್ತು ಉದ್ದು ಹೋಯ್ತು, ಹೆಸರು ಹೋಯ್ತು, ಸೋಯಾಬೀನ್ ಹೋಗ್ತಾ ಇದೆ, ಆಮೇಲೆ ಎಳ್ಳು ಹೋಯ್ತು, ತೊಗರಿನೂ ಕೂಡ ಮುಂದಿನ ದಿನಗಳಲ್ಲಿ ಬೇರು ಕೊಳೆತು ಅದು ಕೂಡ ನಾಶ ಆಗ್ಬೋದು. ರೈತರೆಲ್ಲ ಕಂಗಾಲಾಗಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ಇದನ್ನು ದಯಮಾಡಿ ಆದಷ್ಟು ಬೇಗನೆ ಈ ರೈತರಿಗೆ ಬರಬೇಕಾದಂಥ 341 ಕೋಟಿ ರೂಪಾಯಿ ನಮ್ಮ ರೈತರಿಗೆ ಬಿಡುಗಡೆ ಆಗಬೇಕು ಕಲಬುರಗಿ ಜಿಲ್ಲೆಗೆ. ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿಬಿಟ್ಟು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ರೈತರೆಲ್ಲ ಬಂದಿದ್ದಾರೆ. ನಾವು ಸುಮ್ಮನೆ 10-20 ಜನ ರೈತರು ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೆ ಕಷ್ಟ ಇದೆ, ಅವ್ರ ಕಷ್ಟದ ತೋಡ್ಕೊಳ್ಳೋಕೆ ನಾವು ಬಂದಿದ್ದಾರೆ. ಮತ್ತು ಸರ್ಕಾರದ ವಿರುದ್ಧ ಸರ್ಕಾರದ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ. ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ವಿದೇಶದಲ್ಲಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಅವರಿಗೂ ನಾವು ಗಮನಕ್ಕೆ ತರ್ತೀವಿ. ಮತ್ತು ನಮ್ಮ ಜಿಲ್ಲಾ ಶರಣಪ್ರಕಾಶ್ ಪಾಟೀಲ್ ತರ್ತೀವಿ. ಹಾಗೂ ಮುಖ್ಯಮಂತ್ರಿಗಳಿಗೂ ಕೂಡ ನಾವು 3 ಜನ ಹೋಗಿ ಮಾತಾಡ್ತೇವೆ. ಒಟ್ಟಲ್ಲಿ ನಮಗೆ ರೈತರಿಗೆ ಸಿಗಬೇಕಾದಂಥ ಇನ್ಶೂರೆನ್ಸ್ ಸಿಗಬೇಕು. ಮತ್ತು ಬೆಳೆ ಸರ್ವೆ ಅಂತ ಪ್ರಾರಂಭ ಮಾಡಿದ್ದೀರಿ. ಇಲ್ಲಿ ಬೆಳೆ ಎಷ್ಟು ಹಾನಿ ಆಯಿತು, ತೊಗರಿ ಎಷ್ಟು ಹೋಯಿತು, ಉದ್ದು ಎಷ್ಟು ಹೋಯಿತು, ಮತ್ತು ಸೋಯಾಬೀನ್ ಎಷ್ಟು ಹೋಯಿತು, ಹೆಸರು ಎಷ್ಟು ಹೋಯಿತು, ಇದರ ವಿಸ್ತೃತವಾದಂಥ ಸರ್ವೆ ತಾವು ಕರೆಕ್ಟಾಗಿ ಮಾಡಿದ್ರಿ. ಸುಮ್ಮನೆ ಇಲ್ಲಿ ಕಲಬುರಗಿ ಕೂತು, ಮನೆ ಆಳಂದ ಕೂತು, ಅಫಜಲ್ಪುರದಾಗ ಕೂತು ಸರ್ವೆ ಮಾಡಿದ್ರೆ ಆಗಲ್ಲ. ವಾಸ್ತವಿಕವಾಗಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಸರ್ವೆ ಮಾಡಿದ್ರೆ ವಾಸ್ತವಿಕ ರಿಪೋರ್ಟ್ ಸಿಗ್ತದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಅಷ್ಟೇ ಜವಾಬ್ದಾರಿ ಇದೆ. ಯಾಕಂದ್ರೆ ನೈಸರ್ಗಿಕ ವಿಕೋಪ NDRF ಅದರಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ. ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಬೇಕು. ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ ದೆಹಲಿ ಕಳಿಸಿ ಅಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಕಷ್ಟವನ್ನು ತೋಡ್ಕೊಂಡು ಅಲ್ಲಿಂದ ಕೂಡ ಪರಿಹಾರ ಸಿಗುವಂತೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ರೈತರು ಬಂದಿದ್ದಾರೆ ತಮ್ಮ ಮನೆ ಪತ್ರ ಕೊಡಕ್ಕೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಾಯಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರು ಬೆಂಗಳೂರಲ್ಲಿದ್ದಾರೆ. ಹಾಗಾಗಿ ಪಾಪ ಅವ್ರ ತಾಯಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಹೇಳ್ತಾ ನಮ್ಮ ರೈತರು ಇದನ್ನ ಮನೆ ಪತ್ರವನ್ನು ಓದಿ ತೋರಿಸ್ತಾರೆ. ಸಚಿವರು ವಿಡಿಯೋ ಕಾನ್ಫರೆನ್ಸ್ ನೋಡಿದ್ದಾರೆ ನಿನ್ನೆ ಬಿಟ್ಟು ಮೊನ್ನೆ. ಇಲ್ಲಿ ನಮ್ಮ ಅಧಿಕಾರಿಗಳು ಸರಿಯಾದಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬರ್ಬೇಕಂತ ನಾವು ಕೂಡ ಹೇಳ್ತೀವಿ. ಆದಷ್ಟು ಬೇಗನೆ ಪ್ರವಾಸ ಮಾಡಿ ಕಂದಾಯ ಸಚಿವರು ಮಾಡಬೇಕಂತ ಕೃಷಿ ಸಚಿವರು ಬರಲಿ. ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಹೋದ ಸಲ ಇಡೀ ಗುಲ್ಬರ್ಗ ಜಿಲ್ಲೆ ಸರ್ಕಾರಕ್ಕೆ ನಾವು ವಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಕೆಲಸ ಆದರೆ ಆಗಿರ್ತಕ್ಕಂಥ ರೈತರಿಗೆ ಸಹಾಯ ಆಗಿದ್ದು 600 ಚಿಲ್ಲರೆ ಹಣವನ್ನು ಮೊದಲನೇ ಸಲ ಮೊಟ್ಟ ಮೊದಲು ಕಲಬುರಗಿ ಜಿಲ್ಲೆಗೆ ಇನ್ಶೂರೆನ್ಸ್ ಆಯಿತು. ಅದರಲ್ಲಿ 315 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಬೆಳೆ ವಿಮೆ ತೊಗರಿ ಬೆಳೆಗಿದೆ 630ರಲ್ಲಿ. ಇನ್ನು ಉಳಿದಿರ್ತಕ್ಕಂಥದ್ದು 341 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕಾಗಿದೆ. ಮೊನ್ನೆ ಸೆಷನ್ ನಡೆದಾಗ BR ಪಾಟೀಲರು 0 ವರ್ಷನಲ್ಲಿ ನಾವು ಗಮನ ಸೆಳೆಯುವ ಸೂಚನೆಯಲ್ಲಿ MF ಪಾಟೀಲರು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆಯದೇನಪ್ಪ ಅಂದ್ರೆ ಉಸ್ತುವಾರಿ ಸಚಿವರ ಜೊತೆ ಸೇರಿ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದಿದ್ವಿ ನಾವು. ಯಾಕಂದರೆ 1-to-1 ಮೀಟಿಂಗ್ ಕರೆದಿದ್ವಿ ಮುಖ್ಯಮಂತ್ರಿ ಟೇಬಲ್ನಾಗೆ. BR ಪಾಟೀಲ್ ಅಮೇರಿಕೆ ಹೋದರು, ಅವರು ಅಲ್ಲಿ ಸಂದೇಶ ಹೇಳ್ಯಾರಂತ ಅದನ್ನು ಕೂಡ ಸಂದೇಶ ಕೂಡ ಹೇಳಿ ಮುಖ್ಯಮಂತ್ರಿಗೆ ಬಿಡುಗಡೆ ಆಗ್ತಕ್ಕಂಥದ್ದು ಹೇಳಿದ್ವಿ.
ಆದರೆ ಅದು ಒಂದು ಸಮಸ್ಯೆ. ಅದು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಫೈನಾನ್ಸ್ನಿಂದ ಇದ್ರಲ್ಲಿ ಮಾತಾಡಿ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಏನದಂದ್ರೆ ಈಗ ನಮ್ಮಲ್ಲಿ ಏನಾಯ್ತಂದ್ರೆ ಮೇದಾಗ ಮಳೆ ಬಂತು. ನಮ್ದು ಮೇದಾಗ ಮಳೆ ಬಂದು ಎಲ್ಲ ಜನ ಬಿತ್ತಿದ್ರು. ಜಲ್ದಿ ಬಿತ್ತದ ಮ್ಯಾಗ 1 ತಿಂಗಳು ಮಳೆ ಹೋಯ್ತು. 1 ತಿಂಗಳು ಮಳೆ ಆದ್ಮ್ಯಾಗ ಮುರಿದು ಬಿತ್ತಿದ್ರು. ಮತ್ತೊಮ್ಮೆ ಗೊಬ್ಬರ ಬೀಜ ಮತ್ತೊಮ್ಮೆ ರೈತರಿಗೆ ಲಾಸ್ ಆಯ್ತಿಲ್ಲ ಅಂತ 2ನೇ ಸಲ ಬಿತ್ತಿದ್ರು. ಈಗ ಮತ್ತೆ ಮಳೆ ಹತ್ತಿ ಏನಪ್ಪ ಅಂದ್ರೆ ಬೆಳೆ ಏನಪ್ಪ ಅಂದ್ರೆ ಭಾಳಷ್ಟು ನಾಶ ಆಗ್ಯದ ತೊಗರಿ. ಈಗ ಸರ್ವೆ ಮಾಡಂತ ನಾವು ಹೇಳಂಗಿಲ್ಲ. ನಾವು ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಇನ್ನೊಂದು ವಾರ ಬಿಡ್ರಿ. ಬಿಸಿಲು ಬಿದ್ದ ಮ್ಯಾಗ ತೊಗರಿ ಹಾಲತ್ ಗೊತ್ತಾಗ್ತದ. ಇವತ್ತು ಸರ್ವೆ ಮಾಡಿದ್ರೆ ಹಸಿ ಇರ್ತದ. ತೊಗರಿ ಚಲೋ ಹೊತ್ತು ಬರ್ಕೊಂಡ್ಬಂದ್ರೆ ರೈತರು ಸಾಯ್ತಾರೆ. ನಾಳೆ ಎಲ್ಲ ಮನೆಗೆ ಹೋಗ್ತದ. ಅದಕ್ಕೇನಪ್ಪ ಅಂದ್ರೆ ಯಾರು ಬಿಟ್ರಿ ಬಿಸಿಲು ಬಿದ್ದ ತೊಗರಿ ಪರಿಸ್ಥಿತಿ ಏನಾದ ಗೊತ್ತಾಗ್ತದೆ. ಆಯ್ತಪ್ಪ ಅಂದ್ರೆ ತೊಗರಿ ಇನ್ಸೂರೆನ್ಸ್ ಮಾಡಿದವ್ರಿಗೆ ಇನ್ಸೂರೆನ್ಸ್ ಬರ್ಬೋದು. ತೊಗರಿ ಇನ್ಸೂರೆನ್ಸ್ ಮಾಡಲಾರ್ದೆ ಇರ್ತಕ್ಕಂಥ ನಾವು ಅದೇ ಹೇಳಿ ನಾವು ಅಭಿಯಾನ ಮಾಡ್ರಿ. ಇನ್ಸೂರೆನ್ಸ್ ರೈತರಿಗೆ ಏನಪ್ಪ ಅಂದ್ರೆ ಬೇರೆ ನಮ್ಮದೇ ಸರ್ಕಾರ ಇದ್ರು ಕೂಡ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಅದಾನಿ ಅಂಬಾನಂತವ್ರಿಗೆ ಸಾಕಷ್ಟು ಸಹಾಯ ಮಾಡ್ತೀರಿ. ರೈತರನ್ನು ಅಭಿಯಾನ ಮೂಲಕ ನೀವೇ ಇನ್ಸೂರೆನ್ಸ್ 2% ಇನ್ಸೂರೆನ್ಸ್ ಸರ್ಕಾರ ಕಟ್ಟಬೇಕಾದ್ರೆ ಅದು ಬೇರೆ, ಅದು ಚರ್ಚೆ ಮಾಡ್ತೀವಿ. ಈಗ ನಮ್ದೇನಂದ್ರೆ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ಕಂದಾಯ ಇಲಾಖೆಯವರು, ಕೃಷ್ಣ ಬೈರೇಗೌಡರು ಸದನದಲ್ಲಿ ಉತ್ತರ ಕೊಟ್ಟರೆ ಇಬ್ಬರಿಗೆ ಕಳಿಸಿ ಜಾಯಿಂಟ್ ಸರ್ವೆ ಮಾಡ್ತೀವಿ ಅಂತೇಳಿ BR ಪಾಟೀಲ್ ಒತ್ತಾಯ ಮಾಡಿ ಹೇಳಿದ್ರೆ ಅದನ್ನು ಒತ್ತು ಕೊಟ್ಟರು ಅವ್ರು ಕಳಿಸ್ತೀವಿ ಅಂತೇಳಿ ಅವ್ರು ಕಳಿಸ್ತಾರೆ. ಬಟ್ ಈಗ ಮಾಡಬೇಡ್ರಿ, ಇನ್ನೊಂದು ವಾರ ಬಿಸಿಲು ಬಿದ್ದ ಮ್ಯಾಗ ಮಾಡಿರಿ. ಸರ್ವೆ ಮಾಡಿ ಕರೆಕ್ಟಾಗಿ ಬಂದ್ಮ್ಯಾಗ ನಾವು ಮತ್ತೇನು ಬಂದ್ರೆ ಸರ್ಕಾರದಲ್ಲಿ ನಮ್ಮ ಪರಿಹಾರ ಕೊಡ್ತಕ್ಕಂಥದ್ದು ಅದ್ರ ಬಗ್ಗೆನೂ ಕೂಡ ನಾವು ಎಲ್ಲರೂ ಸೇರಿ ಮಾತನಾಡ್ತೀವಿ. ನಮ್ಮ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ರೈತರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ತಾವು ಕಳಿಸ್ತಕ್ಕಂಥದ್ದು ಇಮಿಡಿಯೇಟ್ ಇನ್ಸೂರೆನ್ಸ್ ಬಿಡುಗಡೆ ಆಗ್ಬೇಕು. ಈಗ ಇಮಿಡಿಯೇಟ್ ಬಿಡುಗಡೆ ಆಗ್ಬೇಕು. ಯಾಕೆ ಆಗ್ಬೇಕಂದ್ರೆ ಈಗ ಬಲ್ಲಿ 2 ಸಲ ಮುರಿದು ಬಿತ್ತಾರೆ. ಇವ್ರ ಬಲ್ಲಿ ಗೊಬ್ಬರ ತೋಲಕ್ಕೆ ರೊಕ್ಕ ಇಲ್ಲ, ಸದಿಗೆ ರೊಕ್ಕ ಇಲ್ಲ, ಕುಂಟಿಗೆ ರೊಕ್ಕ ಇಲ್ಲ, ಅದಕ್ಕೂ ರೊಕ್ಕ ಇಲ್ಲ. ಇನ್ಸೂರೆನ್ಸ್ ಬಂದರೆ ಅದರಿಂದ ಏನಂದ್ರೆ ಬೆಳೀತಾರೆ. ಅದಕ್ಕೆ ಒತ್ತಾಯ ನೀವು ಸೀರಿಯಸ್ ಆಗಿ ಹೇಳ್ರಿ. ನೀವು ಸರ್ಕಾರ ನಮ್ಮದೇ ಇದ್ರೂ ಕೂಡ ನಾವು ಸರ್ಕಾರದ ಖಿಲಾಫ್ ಅಂತಲ್ಲ, ಇನ್ಸೂರೆನ್ಸ್ ಒತ್ತಾಯ ಮಾಡಿ ಬಿಡುಗಡೆ ಮಾಡ್ರಿ ಅಂತ ಅಷ್ಟೇ. ಇದ್ರಾಗೆ ಏನು ಫಿಕ್ಸ್ ಆಗಿತ್ತು ಅದರಲ್ಲಿ ಅರ್ಧ ಭಾಗ ಬಿಡುಗಡೆ ಆಗಿದೆ. ಇನ್ನೂ ಅರ್ಧ ಭಾಗ ಅಥವಾ 341 ಕೋಟಿ ರೂಪಾಯಿ ಇವತ್ತು ರೈತರಿಗೆ ಬಿಡುಗಡೆ ಆಗಬೇಕಾಗಿದೆ. ಅದು ಯಾಕೆ ತಡೆ ಹಿಡಿದಾರ ನಮಗೂ ಗೊತ್ತಾಗಿಲ್ಲ. ಆದರೆ ಶೀಘ್ರದಲ್ಲಿ ಇವತ್ತು ನಾವು ಒತ್ತಾಯ ಮಾಡಲಿಕ್ಕೆ ಯಾಕೆ ಬಂದಿದ್ದೀವಿ ಅಂತ ಭಾಳ ದಿವಸದಿಂದ ಪೆಂಡಿಂಗ್ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಎಲ್ಲ ಬೆಳೆಗಳು ನಾಶ ಆಗಿವೆ. ಆದ್ದರಿಂದ ಇವತ್ತು 2 ಸಲ ಅವು ಈಗಾಗಲೇ ಬೀಜ ಗೊಬ್ಬರ ಎಲ್ಲ ನಷ್ಟ ಆಗಿದೆ. ಅವ್ರದ್ದು ಈಗ ಸರ್ಕಾರ ಮತ್ತು ಇನ್ಶೂರೆನ್ಸ್ ಕಂಪ್ನಿ ಈಗಾಗಲೇ ರೈತರೆಲ್ಲ ಇದು ಪ್ರೀಮಿಯಂ ಕಟ್ಟಿದ್ದಾರೆ. ಅಂಥ ಜನರಿಗೆ ನೀವು ಇವತ್ತು ಬಿಡುಗಡೆ ಮಾಡಲಿಲ್ಲ ಅಂತಂದು ಅನ್ಯಾಯ ಆಗ್ತದೆ. ನಾವು ಜಿಲ್ಲಾಧಿಕಾರಿ ಮುಖ್ಯಮಂತ್ರಿಯವರಿಗೆ ನಿಮ್ಮ ಪರವಾಗಿ ನಾವು ಇವತ್ತು ಕಂಪನಿಯವರಿಗೆ ನಾವು ಬೇಡಿಕೆ ಮುಖ್ಯಮಂತ್ರಿಯವರಿಗೆ ಇದು ಅಡ್ರೆಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಯವರಿಗೆ ತಿಳಿಸಿ ಆ ಇನ್ಶೂರೆನ್ಸ್ ಕಂಪ್ನಿಯವರು ತೀವ್ರವಾಗಿ ಇದು ಬಿಡುಗಡೆ ಮಾಡಬೇಕು ಅನ್ನೋದು ಒಂದು. ಆಮೇಲೆ ಹೋದ ಸಲ BR ಪಾಟೀಲ್ ಪ್ರಯತ್ನದಿಂದ ಆಳಂದದಲ್ಲಿ ಸಮೀಕ್ಷೆ ಭಾಳ ಚೆನ್ನಾಗಿ ಪ್ರಚಾರ ಆಯಿತು. ಅವರು ಹೆಚ್ಚಿನ ರೀತಿಯಿಂದ ರೈತರಿಗೆ ಪ್ರೀಮಿಯಂ ಕಟ್ಕೊಂಡು ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಅವರು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ದಾರೆ. ಉಳಿದ ತಾಲೂಕಿನಲ್ಲಿ ಬಹಳ ಕಡಿಮೆ ಆಗಿದೆ. ಅದಕ್ಕಾಗಿ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಇವತ್ತು ಎಲ್ಲ ಕಡೆ ರೈತರಿಗೆ ಇವತ್ತು ತಿಳುವಳಿಕೆ ಕೊಟ್ಟು ಈ ನಿಮ್ಮ ಬೆಳೆ ಲಾಸ್ ಆಗಿದ್ದಕ್ಕೆ ನೀವು ಪ್ರೀಮಿಯಂ ಕಟ್ಟಿದ್ರೆ ಮಾತ್ರ ಏನು ಸರ್ಕಾರ ಆಗಲಿ ಕಂಪ್ನಿ ಆಗಲಿ ನಿಮಗೆ ಹಣ ಮಂಜೂರು ಮಾಡಿಕೊಟ್ಟು ಅನ್ನೋದು ತಿಳುವಳಿಕೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇರ್ತದೆ. ಅದಕ್ಕಾಗಿ ಕೂಡಲೇ ಇವತ್ತು ನಾವು ಬಂದಿದ್ದು ಅಂತಂದ್ರೆ ಏನು ಉಳಿದ ಹಣ ಕಂಪನಿಯವರು ಮಂಜೂರು ಮಾಡಿದ ಸ್ಯಾಂಕ್ಷನ್ ಮಾಡಿದಂತ ಹಣ ಅರ್ಧ ಭಾಗ ಕೊಟ್ಟಿದ್ದಾರೆ. ಇನ್ನು ಅರ್ಧ ಭಾಗ ತೀವ್ರಗತಿಯಲ್ಲಿ ಅದು ಕೊಡಬೇಕು ಅನ್ನೋದು ಒತ್ತಾಯ
ಮಾಡಲಿಕ್ಕೆ ಇವತ್ತು ಬಂದಿದೆ. ಅವರು ನಮ್ಮ ಜಿಲ್ಲಾ ಆಡಳಿತ ಮುಖಾಂತರ ಈ ಕೆಲಸ ಆಗಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ. ಮತ್ತು ನಾವೆಲ್ಲ ಮುಖ್ಯಮಂತ್ರಿಯವರಿಗೂ ಕೂಡ ಹೋಗಿ ಈ ಹಣ ಬಿಡುಗಡೆ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೇವೆ. ಧ್ವಜ ನ್ಯೂಸ್, ಇದು ಕನ್ನಡಿಗರ ಧ್ವನಿ.